ವೆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ಸೆಕೆಂಡ್ ಇಯರ್ DLED ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ವಿಷಯದ ಬಗ್ಗೆ ಒಂದು ಕ್ವಶನ್ ಪೇಪರ್ ಇದೆ. ಇಲ್ಲಿ ಮೇ 2025 ಮೇನ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಿದ್ದು. ಈ ಒಂದು ಕ್ವಶನ್ ಪೇಪರ್ಗೆ ಸಂಬಂಧಪಟ್ಟಂತೆ ನಾನು ಈ ಒಂದು ವಿಡಿಯೋದಲ್ಲಿ ಪ್ಯಾಸೇಜ್ ಮತ್ತು ಪೊಯಮನ್ನು ಸಾಲ್ವ್ ಮಾಡೋದಕ್ಕೆ ಹೋಗ್ತಾಯಿದ್ದೀನಿ. ಯಾಕೆ ಪ್ಯಾಸೇಜ್ ಆ್ಯಂಡ್ ಪೊಯಮ್ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ 5+5 10 ಮಾರ್ಕ್ಸ್ ಇದರಲ್ಲಿ ನಿಮಗೆ ಲಭ್ಯ ಆಗುತ್ತೆ. ಟೋಟಲ್ ನಿಮಗೆ 30 ಅಂಕಗಳು ಬೇಕು ಪಾಸ್ ಆಗೋದಕ್ಕೆ. 60ಗೆ ನೀವು ಎಷ್ಟು ತೆಗಿಬೇಕಾಗುತ್ತೆ? 30. ಈ ಒಂದು ಪ್ಯಾಸೇಜಲ್ಲಿ ಮತ್ತು ಪೊಯಮಲ್ಲಿ ನಿಮಗೆ 10 ಸಿಕ್ತು ಅಂತ ಹೇಳಿದ್ರೆ ನಿಮಗೆ ಪಾಸ್ ಆಗೋದಕ್ಕೆ ಬಹಳ ಸಹಾಯ ಆಗುತ್ತೆ. ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗೆ ಏನಾಗ್ಬಿಡುತ್ತೆ, ಇಂಗ್ಲೀಷು 30 ಅಂಕಗಳನ್ನು ತೊಗೊಳೋದು ಕಷ್ಟ ಆಗಿಬಿಡುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ಪ್ಯಾಸೇಜ್ ಬಗ್ಗೆ ಹೆಚ್ಚಿನ ವಿಷಯವನ್ನು ನೀವು ತಿಳ್ಕೊಬೇಕಾಗತ್ತೆ. ಇದು SSLC ಮತ್ತು PUCಗೆ ಸಂಬಂಧಪಟ್ಟಂತೆ ಪ್ಯಾಸೇಜ್ ಇಲ್ಲ. ಅಲ್ಲಿ ಏನಿತ್ತು, SSLC ಮತ್ತು PUCನಲ್ಲಿ ಒಂದು ಪ್ಯಾಸೇಜನ್ನು ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಗೆ ಆನ್ಸರ್ ಮಾಡಬೇಕಿತ್ತು. ಆದರೆ ಇಲ್ಲಿ ಒಂದು ಪ್ಯಾಸೇಜ್ ಅಥವಾ ಪ್ಯಾರಾಗ್ರಾಫನ್ನು ಕೊಟ್ಟು ಅಟೆಂಪ್ಟ್ ದ ಗಿವನ್ ಟಾಸ್ಕ್ ಅಂತಲೇ ಕೆಳಗೇನಿರುತ್ತೆ ಕ್ವಶನ್ಸ್ಗಳಿರುತ್ತೆ. ಆ ಕ್ವಶನ್ಸ್ಗಳನ್ನು ನೀವೇನು ಮಾಡಬೇಕಾಗುತ್ತೆ, ಕನ್ಸ್ಟ್ರಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಉತ್ತರಗಳನ್ನು ಕೊಡೋಂಗಿಲ್ಲ, ನೀವು ಪ್ರಶ್ನೆಗಳನ್ನು ರಚನೆ ಮಾಡಬೇಕಾಗುತ್ತೆ ಯಾವುದಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿರ್ತಕ್ಕಂಥ ಪ್ಯಾರಾಗ್ರಾಫ್ ಅಥವಾ ಪ್ಯಾಸೇಜ್ಗೆ ಸಂಬಂಧಪಟ್ಟಂತೆ. ಇಲ್ಲಿ ಟ್ರೂ ಹೈಟ್ ಅಂತಕ್ಕಂಥ ಒಂದು ಪ್ಯಾಸೇಜ್ ಅಥವಾ ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾನೆ. ಈಗ ಈ ಒಂದು ಪ್ಯಾರಾಗ್ರಾಫನ್ನು ಸ್ವಲ್ಪ ನೀವು ಫಸ್ಟ್ ಸತಿ ಓದ್ಕೊಳ್ಳಿ, ಒನ್ ಟೈಮ್ ಓದ್ಕೊಳ್ಳಿ ನೀವು. ಅದು ಏನು ಅಂಡರ್ಸ್ಟ್ಯಾಂಡ್ ಆಗಲ್ಲ. ಅದು ಏನು ಮಾಡಬೇಕು, ನೀವು ಕ್ವಶನ್ಸನ್ನ ತೆಗೆಯೋದಕ್ಕೆ ಏನು ಮಾಡಬೇಕು, ಪ್ರಯತ್ನ ಪಡಬೇಕು. ನಾನು ಎಸ್ಪೆಷಲಿ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗೆ ಹೇಳ್ತಾ ಇದ್ದೀನಿ. ಆ ಒಂದು ಟೆನ್ಷನ್ ಇಡೀ ಪ್ಯಾಸೇಜನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋದು ಮತ್ತು ಕ್ವಶನ್ ತೆಗೆಯೋದು ಏನಾಗುತ್ತೆ, ಕಷ್ಟ ಆಗುತ್ತೆ. ಆದರೆ ಇಲ್ಲಿ ನಾವೇನು ಮಾಡೋಣ, ಏನು ಮಾಡಬೇಕು ಅದನ್ನು ಟೆಕ್ನಿಕ್ಸ್ಗಳನ್ನು ನೋಡ್ಕೊಳ್ಳೋಣ. ರೈಟ್ ಎನಿ 2 WH ಕ್ವಶನ್ಸ್ ಅಂತ ಇದೆ ನೋಡಿ. WH ಕ್ವಶನ್ಸ್ ಅಂತ ಹೇಳಿದ್ರೆ WHಯಿಂದ ಸ್ಟಾರ್ಟ್ ಆಗುವಂತಹ ಕ್ವಶನ್ಸ್ಗಳನ್ನು ನಾವೇ ಅಂತೀವಿ WH ಕ್ವಶನ್ಸ್ ಅಂತೀವಿ. ಫಾರ್ ಎಕ್ಸಾಂಪಲ್ ವಾಟು, ವೆನ್ನು, ವೇರ್, ಹೂ, ಇದೆಲ್ಲ ಏನಿದೆ WH ಕ್ವಶನ್ಗಳು. ಯಾವ ಕ್ವಶನ್ನು WHಯಿಂದ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ನಾವು WH ಕ್ವಶನ್ಸ್ ಅಂತ ಹೇಳ್ತೀವಿ. ಈಗ ಇಲ್ಲಿ ನೋಡಿ, ನಾಗರಾಜೇಗೌಡ ಆ್ಯಂಡ್ ಜಯಮ್ಮ ಆರ್ ಫಾರ್ಮರ್ಸ್, ದೇ ಲೈವ್ ಇನ್ ಹೊಸನಗರ ಅಂತ ಇದೆ. ಸೊ ಈ ಒಂದು ಲೈನ್ಗೆ ಸಂಬಂಧಪಟ್ಟಂತೆ ನಾವೇನು ಮಾಡೋಣ, ಕ್ವಶನ್ಸನ್ನು ತೆಗೆಯೋಣ. ಮೊದಲನೇ ಕ್ವಶನ್ 2 ಕ್ವಶನ್ಸ್ ತೆಗಿಬೇಕಾಗುತ್ತೆ ನಾವು. ಇಲ್ಲಿ ನಾನು ಆನ್ಸರ್ ಮಾಡಿದ್ದೀನಿ ಅದಕ್ಕೆ. ನೋಡಿ ಇಲ್ಲಿ ನೋಡಿದ್ದೆ, ವೇರ್ ಡು ನಾಗರಾಜೇಗೌಡ ಆ್ಯಂಡ್ ಜಯಮ್ಮ ಲೈವ್ ಅಂತ ಇದೆ. ಅಂದರೆ ನಾಗರಾಜೇಗೌಡ ಮತ್ತು ಜಯಮ್ಮ ಎಲ್ಲಿ ವಾಸವಾಗಿದ್ದರು, ವೇವ್ ಡು ಅಂದರೆ ಎಲ್ಲಿ ವಾಸ ಆಗಿದ್ದರು ಅಂತಕ್ಕಂಥದ್ದಿದೆ. ಇದನ್ನು ನೀವು ರೈಟ್ ಎನಿ 2 WH ಕ್ವಶನ್ಸಲ್ಲಿ ನೀವು ಮೊದಲನೇ ಕ್ವಶನ್ ಆಗಿ ತೊಗೋಬೋದು. ಇದೇ ಕ್ವಶನ್ ತೊಗೋಬೇಕಾ? ಇಲ್ಲ, ನಿಮಗೆ ಈಸಿ ಆಗುವಂತಹ ಯಾವುದೇ ಒಂದು ಕ್ವಶನ್ಸನ್ನು ನೀವು ತೊಗೋಬೋದು. ಅಂದರೆ ನಾಗರಾಜೇಗೌಡ ಆ್ಯಂಡ್ ಜಯಮ್ಮ ಫಾರ್ಮರ್ಸ್ ದೇ ಲೈವ್ ಇನ್ ಹೊಸನಗರ ಅಂತ ಇದೆ. ಇಲ್ಲಿ ನಾವು ವೇವ್ ಅಂತ ಸೇರಿಸಿ ವೇವ್ ಡು ನಾಗರಾಜೇಗೌಡ ಆ್ಯಂಡ್ ಜಯಮ್ಮ ಲೈವ್ ಅಂತ ಹಾಕಿದ್ದೀವಿ. ನಿಮಗೆ ಇದು ಕಷ್ಟ ಆಯಿತು ತೆಗೆಯೋದಕ್ಕೆ ಅಂದರೆ ನೀವೇನು ಮಾಡ್ಬೋದು, ಭಾಳ ಸುಲಭವಾಗಿ ನೀವೇನು ಮಾಡ್ಬೋದು, ಇದು ನೋಡಿ, ಹೂ ಆರ್ ಫಾರ್ಮರ್ಸ್ ಅಂತ ನೀವು ಬರೀಬೋದು. ಹೂ ಆರ್ ಫಾರ್ಮರ್ಸ್ ಅಂತಲೂ ಕೂಡ ನೀವೇನು ಮಾಡ್ಬೋದು, ಕ್ವಶನ್ಸನ್ನು ತೆಗಿಬೋದು. ನೋಡಿ ಇಲ್ಲಿ ನಾಗರಾಜೇಗೌಡ ಮತ್ತು ಜಯಮ್ಮನ ನಾನು ಬಿಟ್ಬಿಟ್ಟೆ, ಹೂ ಅಂತ ಸೇರಿದೆ. ಹೂ ಆರ್ ಫಾರ್ಮರ್ಸ್ ಅಂದ್ರೆ ಏನಾಗುತ್ತೆ, ನಿಮಗೆ ಕ್ವಶನ್ ಏನಾಗುತ್ತೆ, WH ಕ್ವಶನ್ ಆಗುತ್ತೆ, ಅದಕ್ಕೂ ಕೂಡ ಏನಾಗುತ್ತೆ, ಅಂಕ ಸಿಗುತ್ತೆ. ಈ ಥರನೂ ನೀವೇನು ಮಾಡ್ಬೋದು, ಕ್ವಶನನ್ನು ತೆಗಿಬೋದು. ಹೂ ಆರ್ ಫಾರ್ಮರ್ಸ್ ನೋಡಿ, ನಾಗರಾಜೇಗೌಡ ಮತ್ತು ಜಯಮ್ಮನ ಬಿಟ್ಬಿಡೋದು. ಅದರ ಜಾಗದಲ್ಲಿ ನಾವು ಹೂ ಸೇರಿಸಿದ್ವಿ, ಆಮೇಲೆ ಆರ್ ಫಾರ್ಮರ್ಸ್ ಅಂತ ಕ್ವಶನ್ ಮಾರ್ಕ್ ಹಾಕಿದ್ರೆ ಏನಾಗುತ್ತೆ, ನಿಮಗೆ 1 ಅಂಕ ಸಿಗುತ್ತೆ. ಯಾಕೆಂದರೆ 2 ಕ್ವಶನ್ಸನ್ನು ಕೇಳಿದ್ದಾನೆ, 1 ಅಂಕ ಸಿಗುತ್ತೆ ನಿಮಗೆ. ಆಮೇಲೆ ಇಲ್ಲೊಂದು ನಾನು ಆನ್ಸರ್ ಮಾಡೋದು ಮೊದಲು ನೋಡೋಣ. ಯಾಕೆಂದರೆ ನಾನು ಸ್ವಲ್ಪ ಡಿಫಿಕಲ್ಟಿ ಲೆವೆಲಲ್ಲಿ ನಾನು ಆನ್ಸರ್ ಮಾಡಿದ್ದೀನಿ ನೋಡಿ. ವೆನ್ ಡಿಡ್ HN ಗಿರೀಶ್ ವಿನ್ ದ ಸಿಲ್ವರ್ ಮೆಡಲ್ ಅಂತ ಇನ್ನೊಂದು ಕ್ವಶನ್ ನಾನು ಮಾಡಿದ್ದೀನಿ. ಇದೊಂದಾಯಿತು. ಅಂದರೆ ಗಿರೀಶ್ ಅಂತಕ್ಕಂಥನು HN ನಾಗರಾಜೇಗೌಡ ಮಗ ಅವನು. ಇಲ್ಲಿದೆ ನೋಡಿ, HN ಗಿರೀಶ್ ಹ್ಯಾಡ್ ಒನ್ ದ ಸಿಲ್ವರ್ ಮೆಡಲ್ ಅಂತ ಇದೆ. ಯಾವಾಗ ಅಂತ ನಾವು ಕೇಳ್ಬೋದು, ಅದೊಂದು ಪ್ರಶ್ನೆ ಮಾಡ್ಬೋದು. ಆದರೆ ನಿಮಗೆ ಅದು ಕಷ್ಟ ಆಯಿತು ಅಂತ ಹೇಳಿದ್ರೆ ನೀವು ಇನ್ನೊಂದು ಪ್ರಶ್ನೆಯನ್ನು ಕೂಡ ನೀವು ತೆಗಿಬೋದು, ಬೇರೆ ಪ್ರಶ್ನೆ ತೆಗಿಬೋದು. ಏನು ಅಂತ ಹೇಳಿದ್ರೆ ನೋಡಿ, HN ಗಿರೀಶ್ ಅಂತ ಇದೆಯಲ್ಲ, ಅದನ್ನು ಬಿಟ್ಬಿಟ್ಟು ಹೂ ಸೇರಿಸ್ಕೊಡಿ. ಹೂ ಹ್ಯಾಡ್ ಒನ್ ದ ಸಿಲ್ವರ್ ಮೆಡಲ್ ಅಂತ ಸೇರಿಸಿದ್ರು ಕೂಡ ನಿಮಗೆ ಕ್ವಶನ್ ಮಾರ್ಕ್ ಹಾಕಿ ನಿಮಗೆ ಈಸಿಯಾಗಿ ಆನ್ಸರ್ ಸಿಗ್ಬಿಡುತ್ತೆ. ನೋಡಿ, ಹೂ ಹ್ಯಾಡ್ ಒನ್ ದ ಸಿಲ್ವರ್ ಮೆಡಲ್ ಅಂತ ಇಲ್ಲಿ ನೀವೇ ಸಿಲ್ವರ್ ಮೆಡಲ್ ಇದೆಯಲ್ಲ, ಇಲ್ಲಿವರೆಗೂ ನೀವೇನು ಮಾಡೋದು, ಕ್ವಶನ್ ಮಾಡ್ಬೋದು. ಈ HN ಗಿರೀಶನ್ನ ಬಿಟ್ಟು
ಹೂ ಸೇರಿಸಿದ್ರು ಏನಾಗುತ್ತೆ ನಿಮಗೆ ಅಂಕ ಲಭ್ಯ ಆಗುತ್ತೆ ಅಂತಕ್ಕಂಥದ್ದು. ಇದನ್ನು ನೀವು ಹೀಗೆ ಮಾಡಿದ್ರೆ ನಿಮಗೆ ಎಷ್ಟು ಸಿಗುತ್ತೆ, 2 ಅಂಕ ನಿಮಗೆ ಇದಕ್ಕೆ ಸಿಗುತ್ತೆ. ನಾನು ಹೇಳಿರ್ತಕ್ಕಂಥ ಕ್ವಶನ್ಸನ್ನು ಕೂಡ ನೀವು ತೆಗಿಬೋದು. ಆದರೆ ಅದು ಕಷ್ಟ ಆಯಿತು ಅಂತೇಳಿದ್ರೆ ನೀವೇನು ಮಾಡಬೇಕು, ಆ ಒಂದು ನೇಮ್ಸ್ ಇದೆಯಲ್ಲ, ಏನಿಲ್ಲಿ ನಾಗರಾಜೇಗೌಡ ಮತ್ತು ಜಯಮ್ಮ ಅಂತಕ್ಕಂಥ ನೇಮ್ಸನ್ನ ಬಿಟ್ಟು ಹೂ ಆರ್ ಫಾರ್ಮರ್ಸ್ ಅಂತ ಒಂದು ಕ್ವಶನ್ ತೆಗೀವಿ. ಇಲ್ಲಿ ಎಚ್ ಎನ್ ಗಿರೀಶ್ ಹ್ಯಾಡ್ ಒನ್ ದ ಸಿಲ್ವರ್ ಮೆಡಲ್ ಅಂತ ಇದೆ. ಎಚ್ ಎನ್ ಗಿರೀಶ್ ತೆಗೆದುಬಿಡೋದು, ಅಲ್ಲಿ ಹೂ ಸೇರಿಸ್ಬಿಡೋದು, ಕೊನೆಯಲ್ಲಿ ಮೆಡಲ್ಗೆ ಆದಮೇಲೆ ಫುಲ್ ಸ್ಟಾಪ್ ಇಟ್ಟು ಒಂದು ಕ್ವಶನ್ ಮಾರ್ಕನ್ನು ಹಾಕಿಬಿಟ್ರೆ ನಿಮಗೇನಾಗುತ್ತೆ, 1 ಅಂಕ ಲಭ್ಯ ಆಗುತ್ತೆ ಅಂತಕ್ಕಂಥ. ಹೀಗೆ ನೀವೇನು ಮಾಡ್ಬೋದು, ಇಲ್ಲಿ ಡಬ್ಲ್ಯೂ ಎಚ್ ಕ್ವಶನ್ನ ನೀವು ತೆಗಿಬೋದು. ಇದು ಸುಲಭವಾದಂಥ ಮೆಥಡು. ನಾನು ಹೇಳಿರ್ತಕ್ಕಂಥ ಕ್ವಶನ್ನೇ ತೆಗಿಬೇಕು ಅಂತಲೇ ಇಲ್ಲ, ನೀವು ನಿಮಗೆ ಸುಲಭವಾದಂಥ ಒಂದು ಕ್ವಶನ್ನ ತೆಗಿಬೇಕು. ಬೆಸ್ಟ್ ಮೆಥಡ್ ಯಾವುದು ಅಂತ ಹೇಳಿದರೆ, ಎಲ್ಲಿ ನೇಮ್ಸ್ ಇರುತ್ತೆ ಆ ನೇಮ್ಸನ್ನು ತೆಗೆದು ವ್ಯಕ್ತಿಗಳ ಹೆಸರಿದ್ದಾಗ ವ್ಯಕ್ತಿಗಳ ಹೆಸರನ್ನು ತೆಗೆದು ಹೂ ಸೇರಿಸಿ ಆ ಸೆಂಟೆನ್ಸ್ನ ಕಂಪ್ಲೀಟ್ ಮಾಡಿ ಏನು ಮಾಡಿ ಕ್ವಶನ್ಸ್ ಮಾರ್ಕನ್ನು ಹಾಕಿ ನಿಮ್ಗೆ ಏನಾಗುತ್ತೆ, ಅಂಕಗಳು ನಿಮಗೆ ಲಭ್ಯ ಆಗುತ್ತೆ. ನೋಡಿ ಬಿ ಇದಾಯಿತು. ಈಗ ನಿಮಗೆ ಈ 2 ಅಂಕ ನಿಮಗೆ ಲಭ್ಯ ಆಯಿತು ಅಂತ ಅಂದ್ಕೊಳ್ಳೋಣ. ಹೇಗೆ ತೆಗಿಬೇಕಂತ ಹೇಳಿದ್ದೀನಿ ನೋಡಿ. ಬಿನಲ್ಲಿ ರೈಟ್ ಒನ್ ಫಿಲ್ ಇನ್ ದ ಬ್ಲಾಂಕ್ ಕ್ವಶನ್ಸ್ ಅಂತಿದೆ. ಫಿಲ್ಲಿಂಗ್ ದ ಬ್ಲಾಂಕ್ ಟೈಪ್ ಕ್ವಶನ್ ನಾನು ಯಾವ್ದು ತೆಗಿ ನೋಡ್ಕೊಂಡ್ಬಿಡೋಣ. ನಾನಿಲ್ಲಿ ರೈಟ್ ಒನ್ ಫಿಲ್ಲಿಂಗ್ ದ ಬ್ಲಾಂಕ್ಸ್ಗೆ ಎಚ್ ಎನ್ ಗಿರೀಶ್ ಒನ್ ದ ಡ್ಯಾಶ್ ಮೆಡಲ್ ಇನ್ ಪ್ಯಾರಾಲಿಂಪಿಕ್ಸ್ ಇನ್ ಲಂಡನ್ ಅಂತ ಹೇಳ್ಬಿಟ್ಟು ಇದೆ. ಸೊ ಇಲ್ಲಿ ಏನಾಯ್ತು ನೋಡಿ, ಇದೇ ಸೆಂಟೆನ್ಸ್ ಇದೆ. ಎಚ್ ಎನ್ ಗಿರೀಶ್ ಹ್ಯಾಡ್ ಒನ್ ದ ಡ್ಯಾಶ್ ಮೆಡಲ್. ನೋಡಿ ಇಲ್ಲಿ ಡ್ಯಾಶ್ ಬಿಟ್ಬಿಡಿ, ಈ ಪದನ ಬಿಟ್ಬಿಡ್ಬೇಕು. ಎಚ್ ಎನ್ ಗಿರೀಶ್ ಹ್ಯಾಡ್ ಒನ್ ಡ್ಯಾಶ್ ಮೆಡಲ್ ಅಂದರೆ ಎಂಥ ಮೆಡಲ್, ಸಿಲ್ವರ್ ಮೆಡಲ್. ಸಿಲ್ವರ್ ಅಂತ ಹಾಕೋಕೆ ಹೋಗಬಾರ್ದು. ಇನ್ ಪ್ಯಾರಾಲಿಂಪಿಕ್ಸ್ ಇನ್ ಲಂಡನ್ ಅಂತ ಇದೆ. ಅಲ್ಲಿವರೆಗೂ ಸೆಂಟೆನ್ಸ್ನ ಅಂದರೆ ಮಧ್ಯದ ಯಾವುದಾದ್ರೂ ಒಂದು ಪದವನ್ನು ಖಾಲಿ ಬಿಟ್ಬಿಡ್ಬೇಕು. ಆನ್ಸರ್ ಬೇಕಾದ ಕೆಳಗೆ ಇಲ್ಲಿ ಸಿಲ್ವರ್ ಅಂತ ಹಾಕ್ಕೊಳ್ಳಿ, ಆಗದಲ್ಲೇ ಇದು ನಡೆಯುತ್ತೆ. ಇಲ್ಲಿ ರೈಟ್ ಒನ್ ಫಿಲ್ಲಿಂಗ್ ದ ಬ್ಲ್ಯಾಂಕ್ ಅಂದರೆ ಬಿಟ್ಟ ಸ್ಥಳ ತುಂಬುವಂಥ ಒಂದು ಪ್ರಶ್ನೆಯನ್ನು ರಚನೆ ಮಾಡಿ ಅಂತ ಇದೆ. ಇಲ್ಲಿ ಪ್ರಶ್ನೆಗಳನ್ನ ರಚನೆ ಮಾಡೋದಕ್ಕೆ ನಿಮಗೇನಿದೆ ಅಂಕಗಳು ಕೊಡ್ತಕ್ಕಂಥದ್ದು. ಎಚ್ ಎನ್ ಗಿರೀಶ ಒನ್ ದ ಡ್ಯಾಶ್ ಮೆಡಲ್, ಡ್ಯಾಶ್ ಮೇಲೆ ಸಿಲ್ವರ್ ಮೆಡಲ್. ಆನ್ಸರ್ ಆಗ್ಬೋದು, ಬಿಡ್ಬೋದು. ಇಲ್ಲಿ ಮುಂದಿನ ಸೆಂಟೆನ್ಸ್ ಏನು ಮಾಡಿ ಕಂಪ್ಲೀಟ್ ಮಾಡಿದ್ವಿ, ನಿಮಗೆ ಇಲ್ಲಿ 1 ಅಂಕ ಲಭ್ಯ ಆಗುತ್ತೆ ಅಂತಕ್ಕಂಥದ್ದು. ಆಮೇಲೆ ನೆಕ್ಸ್ಟ್ ಸಿನಲ್ಲಿ ಏನು ಕೇಳಿದ್ದಾನೆ, ರೈಟ್ ಒನ್ ಟ್ರೂ ಫಾಲ್ಸ್ ಕ್ವಶನ್ ಕೇಳಿದ್ದಾನೆ ನೋಡಿ. ಅಂದರೆ ಟ್ರೂ ಫಾಲ್ಸು ಅದು ಸರಿನಾ ತಪ್ಪ, ಆ ಒಂದು ಕ್ವಶನ್ಸನ್ನ ತೆಗೀವಿ ಅಂತ, ನೀವು ಆನ್ಸರ್ ಮಾಡಿ ಅಂತ ಅಲ್ಲ, ಕ್ವಶನ್ ತೆಗಿಬೇಕು, ಕ್ವಶನ್ನ ರಚನೆ ಮಾಡಬೇಕು ಅಂತಕ್ಕಂಥದ್ದು. ಇಲ್ಲಿ ನೋಡಿ ನಾನು ಒಂದು ರಚನೆ ಮಾಡಿದ್ದೀನಿ ನೋಡಿ. ಸಿ ರೈಟ್ ಒನ್ ಟ್ರೂ ಫಾಲ್ಸ್ ಕ್ವಶನ್ಸ್ ಇದೆ. ಎಚ್ ಎನ್ ಗಿರೀಶ ಒನ್ ದ ಗೋಲ್ಡ್ ಮೆಡಲ್ ಇನ್ ಪ್ಯಾರಾಲಿಂಪಿಕ್ ಅಂತ ಇದೆ. ನಾನು ಗೋಲ್ಡ್ ಮೆಡಲ್ ಅಂತ ಹಾಕಿದ್ದೀನಿ. ಗೋಲ್ಡ್ ಮೆಡಲ್ ಅದು ಇಲ್ಲ, ಅವನು ತೊಗೊಂಡಿರೋದು ಯಾವುದು, ಸಿಲ್ವರ್ ಮೆಡಲ್. ನಾನೇನು ಮಾಡಿದೆ, ಗೋಲ್ಡ್ ಅಂತ ಹಾಕಿದೆ. ಆನ್ಸರ್ ನಾನೇ ಫಾಲ್ಸ್ ಅಂತ ಹಾಕೊಂಡೆ. ಆನ್ಸರ್ ಮಾಡೋ ಅಗತ್ಯ ಏನಿಲ್ಲ. ಇಲ್ಲಿ ನೀವು ಗೋಲ್ಡ್ ಮೆಡಲ್ ಆದರೂ ಹಾಕ್ಬೋದು, ಸಿಲ್ವರ್ ಮೆಡಲ್ ಆದರೂ ಹಾಕೋಬೋದು. ಸರಿ ತಪ್ಪು ಕೇಳುವಂತಹ ಒಂದು ಪ್ರಶ್ನೆಯನ್ನು ಏನು ಮಾಡಬೇಕು, ರಚನೆ ಮಾಡಬೇಕು ಅಂತಕ್ಕಂಥದ್ದು. ಇದೇ ಸೆಂಟೆನ್ಸ್ ಇಲ್ಲಿ ಫಿಲ್ಲಿಂಗ್ ದ ಬ್ಲಾಂಕ್ಸ್ ಟೈಪಲ್ಲಿ ನಾನು ಅದನ್ನೇ ತೊಗೊಂಡೆ, ಮತ್ತು ಟ್ರೂ ಫಾಲ್ಸಲ್ಲೂ ಕೂಡ ಅದನ್ನೇ ತೊಗೊಂಡೆ. ಎಚ್ ಎನ್ ಗಿರೀಶ ಒನ್ ದ ಗೋಲ್ಡ್ ಮೆಡಲ್ ಅಂತ ಆಗಿದೆ. ಆ್ಯಕ್ಚುಲ್ ಅವ್ನು ಗೆದ್ದಿರೋದು ಯಾವುದು, ಸಿಲ್ವರ್ ಮೆಡಲ್. ಇದಕ್ಕಿದು ಫಾಲ್ಸು, ತಪ್ಪು ಅಂತಕ್ಕಂಥದ್ದು ನಾನು ಹಾಕಿದೆ. ಆನ್ಸರ್ ಮಾಡುವಂಥ ಅಗತ್ಯ ಏನಿಲ್ಲ, ಮಾಡೋದು ತಪ್ಪೇನಿಲ್ಲ. ಕೆಳಗೆ ನೀವು ಆನ್ಸರ್ ಕೂಡ ಹಾಕ್ಕೋಬಹುದು. ಡಿ ನೋಡೋಣ. ಇದಕ್ಕೆ ನಿಮಗೆ 1 ಅಂಕ ಸಿಕ್ತು. ಕನ್ಸ್ಟ್ರಕ್ಟ್ ಆ್ಯನ್ ಐಟಮ್ ಅಸೆಸ್ ಸ್ಟೂಡೆಂಟ್ಸ್ ನಾಲೆಡ್ಜ್ ಅಬೌಟ್ ನೌನ್. ನೌನ್ ಅಂದರೆ ನಾಮಪದ. ನಾಮಪದದ ಬಗ್ಗೆ ವಿದ್ಯಾರ್ಥಿಗಳಿಗೆ ಜ್ಞಾನ ಇದೆಯೇ ಇಲ್ಲ ಅದನ್ನು ತಿಳ್ಕೊಳಕ್ಕೆ ಯಾವುದಾದರೂ ಒಂದು ಕ್ವಶನನ್ನು ತೆಗೀರಿ ಅಂತ ಇದೆ. ನಾವು ಹೇಗೆ ತೆಗಿಬೇಕು ನೋಡಿ. ಕನ್ಸ್ಟ್ರಕ್ಟ್ ಆ್ಯನ್ ಐಟಮ್ ಟು ಅಸೆಸ್ ಸ್ಟೂಡೆಂಟ್ ನಾಲೆಡ್ಜ್ ನೌನ್ ಬಗ್ಗೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ, ಐಡೆಂಟಿಫೈ ದ ನೌನ್ ಇನ್ ದ ಸೆಂಟೆನ್ಸ್ ಅಂತ ನೀವು ಬರೆದ್ಬಿಡ್ಬೇಕು ಅಷ್ಟೇ. ಐಡೆಂಟಿಫೈ ನೌನ್ ಇನ್ ದ ಸೆಂಟೆನ್ಸ್. ಈ ಕೆಳಗಿನ ಸೆಂಟೆನ್ಸಲ್ಲಿ ನೌನ್ ಯಾವುದು ಅದನ್ನು ಐಡೆಂಟಿಫೈ ಮಾಡಿ, ನೌನ್ಸ್ ಯಾವುದು ಐಡೆಂಟಿಫೈ ಮಾಡಿ ಅಂತ ಇದೆ. ನಾಗರಾಜೇಗೌಡ ಆ್ಯಂಡ್ ಜಯಮ್ಮ ಫಾರ್ಮರ್ಸ್. ಮೊದಲನೇ ಸೆಂಟೆನ್ಸ್ ತೊಗೊಂಡೆ ನೋಡಿ. ಇಲ್ಲಿ ಆ್ಯಕ್ಚುಲ್ ನೌನ್ ಯಾವುದು, ನಾಗರಾಜೇಗೌಡ ಮತ್ತು ಜಯಮ್ಮ ಎರಡು ಏನಾಯಿತು, ನೌನ್ ಆಯಿತು. ನೌನಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಂದು ಐಟಮನ್ನು ಅಸೆಸ್ ಮಾಡೋದಕ್ಕೆ, ಸ್ಟೂಡೆಂಟ್ ನಾಲೆಜ್ನ ಅಸೆಸ್ ಮಾಡೋದಕ್ಕೆ ತೆಗಿವಿ ಅಂತ ಇದೆ, ರಚನೆ ಮಾಡಿ ಅಂತ ಇದೆ. ಅದಕ್ಕೆ ನಾನೇನು ಮಾಡಿದೆ, ಐಡೆಂಟಿಫೈ ದ ನೌನ್ಸ್ ಇನ್ ದ ಸೆಂಟೆನ್ಸ್. ಈ ವಾಕ್ಯದಲ್ಲಿ ನೌನ್ಸ್ನ ಐಡೆಂಟಿಫೈ ಮಾಡಿ ಅಂತ ಆಗಿದೆ. ಈ ನಾಗರಾಜೇಗೌಡ ಮತ್ತು ಜಯಮ್ಮ ಎಲ್ಲಿದೆ, ಮೊದಲನೇ ಸೆಂಟೆನ್ಸಲ್ಲೇ ಇದೆ ನೋಡಿ. ಅದನ್ನು ನಾವೇನು ಮಾಡಬೇಕು ನೋಡಿ, ಇಲ್ಲೇ ಇದೆ ನಾಗರಾಜೇಗೌಡ ಮತ್ತು ಜಯಮ್ಮ ಫಾರ್ಮರ್ಸ್. ಇದನ್ನೇ ನಾನೇನು ಮಾಡಿದ್ದೀನಿ, ತೊಗೊಂಡಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂತೆ ನಾನೇನು ಮಾಡಿದೆ, ಐಡೆಂಟಿಫೈ ದ ನೌನ್ಸ್ ಇನ್ ದ ಸೆಂಟೆನ್ಸ್ ಅಂದೆ. ಕೆಳಗೆ ಅದೇ ಸೆಂಟೆನ್ಸನ್ನು ನಾನೇನು ಮಾಡಿದೆ ಇಟ್ಟೆ. ಯಾಕೆಂದರೆ ನೌನ್ ಬಗ್ಗೆ ಅದು ಕ್ವಶನ್ ತೆಗೀವಿ ಅಂತ ಇತ್ತು, ನೌನ್ ಬಗ್ಗೆ ಕ್ವಶನ್ನ ತೆಗೆದೆ. ಹೀಗೆ ನೀವು ಮಾಡಿದ್ರೆ 1 ಅಂಕ ನಿಮಗೆ ಸುಲಭವಾಗಿ ಲಭ್ಯ ಆಗುತ್ತೆ. ಟೋಟಲ್ ಆಗಿ ನಿಮಗೆ 5 ಅಂಕಗಳು ಇದರಲ್ಲಿ ಲಭ್ಯ ಆಗುತ್ತೆ. ಇದನ್ನು ನೀವು ಬಹಳ
ಡೀಪಾಗಿ ತುಂಬ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ನಿಮಗೆ ಅಂಕಗಳೇನಾಗುತ್ತೆ ಸುಲಭವಾಗಿ ಸಿಗುತ್ತೆ ಅಂತಕ್ಕಂಥದ್ದು. ಇದು ಪ್ಯಾರಾಗ್ರಾಫ್ ಬಗ್ಗೆ ಆಯಿತು. ಕ್ವಶನ್ ನಂಬರ್ 26 ಒಂದು ಪೋಯಮ್ ಕೊಟ್ಟಿದೆ ನೋಡಿ. ಪೋಯಮ್ ರೀಡ್ ದ ಪೋಯಮ್ ಅಟೆಂಪ್ಟ್ ದ ಗಿವನ್ ಟಾಸ್ಕ್. ಈ ಗಿವನ್ ಟಾಸ್ಕ್ನ ಮೊದಲು ನೋಡ್ಕೊಳ್ಳಿ. ಏನು ಕಾಂಪ್ರಹೆನ್ಷನ್ ಕ್ವಶನ್ ತೆಗೀವಿ ಒಂದು ಅಂತ ಇದೆ, 2 ಪೇರ್ ಆಫ್ ರೈಮಿಂಗ್ ವರ್ಡ್ಸ್ ತೆಗೀವಿ ಅಂತ ಇದೆ, ಮತ್ತು ಪ್ರಿಪೇರ್ ವರ್ಡ್ ಗ್ವಿಡ್ ಅಂತ ಇದೆ. ಟು ಟೀಚ್ ಕೀವರ್ಡ್ಸ್ ಇನ್ ದ ವರ್ಡ್ ಗ್ವಿಡ್ ಅಂತ ಹೇಳಿದ್ರೆ ಪದಬಂಧ ಅಂತ ಹೇಳ್ತೀವಲ್ಲ ಅದು. ಈಗ ನಾವೇನು ಮಾಡೋಣ, ಮೊದಲನೇದಕ್ಕೆ ಹೋಗೋಣ. ಕಾಂಪ್ರಹೆನ್ಷನ್ ಒಂದು ಕ್ವಶನನ್ನು ತೆಗಿಬೇಕು ಅಂತ ಇದೆ. ಒಂದು ಕ್ವಶನ್ ಕಾಂಪ್ರಹೆನ್ಷನ್ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ಗೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ನ ತೆಗೀವಿ ಅಂತ ಇದೆ. ಅದನ್ನು ನೀವು ತೆಗಿಬೇಕು ಅಥವಾ ರಚನೆ ಮಾಡಬೇಕು. ಸೊ ಇಲ್ಲಿ ನಾವು ಹೇಗೆ ತೆಗಿಬೋದು, ನಾನು ಒಂದು ಕ್ವಶನ್ ಮಾಡಿ ನೋಡಿ ಈ ಪೋಯಮನ್ನು. ವೈ ಡಿಡ್ ದ ಲಿಟಲ್ ಸ್ಪೈಡರ್ ಕಾಲ್ ಹಿಸ್ ಫ್ರೆಂಡ್ ಅಂತ ನಾನೇನು ಮಾಡಿದೆ, ಒಂದು ಕ್ವಶನ್ನ ಪ್ರಿಪೇರ್ ಮಾಡಿದ್ದೀನಿ, ರಚನೆ ಮಾಡಿದ್ದೀನಿ. ಇಲ್ಲಿ ವೈ ಡಿಡ್ ದ ಸ್ಪೈಡರ್ ಕಾಲ್ ಹಿಸ್ ಫ್ರೆಂಡ್ ಅಂತ ಹೇಳ್ಬಿಟ್ಟು ನೋಡಿ. ದ ಲಿಟಲ್ ಸ್ಪೈಡರ್ ಕ್ರಾಲ್ ಡೌನ್ ಅಂಡ್ ವಾಲ್ ಬೈ ಯೂಸಿಂಗ್ ಇಟ್ಸ್ ವೆಬ್ ಸೊ ಇಟ್ ಈಸ್ ವುಡಂಟ್ ಫಾಲ್, ಕ್ರಾಲ್ ಟು ದಿ ಬಾಟಮ್ ಅಂಡ್ ಬ್ಯಾಕ್ ಟು ಅಗೈನ್, ದೆನ್ ಥಾಟ್ ಟು ಹಿಮ್ಸೆಲ್ಫ್ ವಾಟ್ ಎ ಫೈನ್ ಗೇಮ್ ಸೊ ಹಿ ಕಾಲ್ಡ್ ಹಿಸ್ ಫ್ರೆಂಡ್. ನೋಡಿ ಇದು ಕಾಲ್ಡ್ ಅಂತ ಇದೆ. ಅದಕ್ಕೆ ನಾನೇನು ಮಾಡಿದೆ, ವೈ ಅಂತ ಸೇರಿಸ್ಬಿಟ್ಟು, ಯಾಕೆ ವೈ ಇಲ್ಲಿದೆ, ವೈ ಅಂತ ಸೇರಿಸಿ ದ ಲಿಟಲ್ ಸ್ಪೈಡರ್ ಕಾಲ್ಡ್ ಹಿಸ್ ಫ್ರೆಂಡ್ ಅಂತ ಹಾಕೊಂಬಿಟ್ಟೆ. ಇದೇ ಪ್ರಶ್ನೆನ ನಾನು ಇಲ್ಲಿ ರಚನೆ ಮಾಡಿ ನೋಡಿ. ವೈ ಡಿಡ್ ದ ಲಿಟಲ್ ಸ್ಪೈಡರ್ ಕಾಲ್ ಹಿಸ್ ಫ್ರೆಂಡ್ಸ್ ಅಂತ ಹಾಕಿದ್ದೀನಿ. ನೀವು ಇದೇ ಕ್ವಶನ್ ಮಾಡಬೇಕಾ, ಹೀಗೆ ಮಾಡಬೇಕಾ ಅಗತ್ಯ ಇಲ್ಲ. ನೀವು ಬೇರೆ ಕ್ವಶನು ಕೂಡ ನೀವೇನು ಮಾಡಬೇಕು, ತೆಗಿಬೋದು. ಇನ್ನು ದ ಲಿಟಲ್ ಸ್ಪೈಡರ್ ಕ್ರಾಲ್ ಡೌನ್ ದ ವಾಲ್ ಅಂತ ಇದೆ. ಆಮೇಲೆ ವೇ ಲಿಟಲ್ ಸ್ಪೈಡರ್ ಅಂತ ಹೇಳ್ಬೋದು, ಕ್ರಾಲ್ಡ್ ಅಂತ ನೀವು ಹಾಕೋಬೋದು ಕ್ವಶನ್ನು. ಅಥವಾ ವಾಟ್ ಈಸ್ ದ ಮೆಸೇಜ್ ಆಫ್ ದಿ ಪೋಯಮ್, ಇದು ಸುಲಭ ಆಗುತ್ತೆ ನೋಡಿ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲಲ್ಲಿ. ವಾಟ್ ಈಸ್ ದ ಮೆಸೇಜ್ ಆಫ್ ದಿ ಪೋಯಮ್ ಅಂತ ಬರೆದು ಈ ಪೋಯಮ್ನ ಹೆಸರು ದ ಸ್ಪೈಡರ್ ಗೇಮ್ ಅಂತ ಆಗ್ಬಿಡಿ. ಆಮೇಲೆ ಕ್ವಶನ್ ಮಾರ್ಕ್ ಆಗ್ಬಿಡೋದು. ವಾಟ್ ಈಸ್ ದ ಮೆಸೇಜ್ ಆಫ್ ದ ಪೋಯಮ್ ಅಂತ ಬರೆದು ಇನ್ವರ್ಟೆಡ್ ಕಾಮದಲ್ಲಿ ದ ಸ್ಪೈಡರ್ ಗೇಮ್ ಅಂತ ಬರೆದು ನೀವೇನು ಮಾಡಿ ಕ್ವಶನನ್ನು ಹಾಕೋದು. ಇದು ಏನಾಗುತ್ತೆ, ಕಾಂಪ್ರಹೆನ್ಷನ್ ಕ್ವಶನ್ ಆಗುತ್ತೆ. ಇದು ಸುಲಭ. ಯಾವುದೇ ಪೋಯಮ್ ಇದ್ರೂ ಕೂಡ ನೀವೇನು ಮಾಡ್ಬೋದು, ವಾಟ್ ಈಸ್ ದ ಮೆಸೇಜ್ ಆಫ್ ದಿ ಪೋಯಮ್ ಅಂತ ಬರೆದು ಆ ಪೋಯಮ್ ನೇಮ್ ಹಾಕಿ ಕ್ವಶನ್ ಮಾರ್ಕ್ನ ತೆಗೆದ್ರೆ ನಿಮಗೆ ಕಾಂಪ್ರಹೆನ್ಷನ್ ಅಥವಾ WH ಕ್ವಶನ್ ಏನಾದರೂ ಆಗುತ್ತೆ, ನಿಮಗೇನು ಸಮಸ್ಯೆ ಆಗಲ್ಲ. ನಿಮಗೆ ಕ್ವಶನ್ ತೆಗೆಯೋದು ಪೋಯಮಲ್ಲಿ ಕಷ್ಟ ಆಗ್ತಾ ಇದೆ ಅಥವಾ ಗೊತ್ತೇ ಆಗ್ತಾ ಇಲ್ಲ ಅಂದರೆ ವಾಟ್ ಈಸ್ ದ ಮೆಸೇಜ್ ಆಫ್ ದ ಪೋಯಮ್ ಅಂತ ಹಾಕಿ ಆ ಪೋಯಮ್ನ ನೇಮನ್ನು ಹಾಕಿ ಕ್ವಶನ್ ಮಾರ್ಕನ್ನು ಹಾಕೋದು ಕೂಡ ನಿಮಗೆ ಅಂಕಗಳು ಏನಾಗುತ್ತೆ, ಲಭ್ಯ ಆಗುತ್ತೆ. ಹೀಗೆ ನೀವೇನು ಮಾಡ್ಕೋಬೋದು. ಆಮೇಲೆ ಕ್ವಶನ್ ನಂಬರ್ 2B ಏನಿದೆ, ಸೆಲೆಕ್ಟ್ 2 ಪೇರ್ ಆಫ್ ರೈಮಿಂಗ್ ವರ್ಡ್ಸ್ ಫ್ರಮ್ ದ ಪೋಯಮ್ ಅಂತ ಇದೆ. ಅಂದರೆ ರೈಮಿಂಗ್ ವರ್ಡ್ಸ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ಸೇಮ್ ಸ್ಪೆಲ್ಲಿಂಗ್ ಸೇಮ್ ಸೌಂಡಿಂದ ಏನಾಗುತ್ತೆ, ಎಂಡ್ ಆಗುತ್ತೆ. ಅದು ನಿಮ್ಗೆ ಗೊತ್ತಿರ್ತಕ್ಕಂಥದ್ದು ನೋಡಿ. ವಾಲು, ಫಾಲು, ಆಮೇಲೆ ಗೇಮ್ಗೆ ಇಲ್ಲಿ 2 ಗೇಮೇ ಇದೆ. ವಾಲ್ ಫಾಲ್ ಒಂದು ಜೊತೆ ಆಯಿತು. ಆಮೇಲೆ ಕೆಳಗೆ ನಾನು ಮಾಡಿ ನೋಡೋಣ, ಕೆಳಗೆ ಆನ್ಸರ್ ಏನು ಮಾಡಿ ನೋಡಿ. ವಾಲ್ ಫಾಲ್ ಗೇಮ್ ಕೇಮ್ ಅಂತ ಬಂದು ನೋಡಿ. ಇಲ್ಲಿ ವಾಲು ಫಾಲು ಇದು ರೈಮಿಂಗ್ ವರ್ಡ್ಸು. ಗೇಮ್ ಮತ್ತು ಕೇಮ್ ಎಲ್ಲಿದೆ ನೋಡೋಣ. ನಾನು ಮಾಡಿ ಇಲ್ಲಿ ಗೇಮ್ ಅಂತಕ್ಕಂಥದ್ದು ಎಲ್ಲಿದೆ, ಇಲ್ಲಿ ನೋಡಿ. ಕೇಮ್ ಸಿಕ್ತಲ್ಲ, ಕೇಮ್ ಮತ್ತು ವಾಲ್ ಫಾಲ್ 2 ಜೊತೆ ಹೇಳಿದ್ದಾವೆ. ನಾವು ಸೇಮ್ ಸ್ಪೆಲ್ಲಿಂಗ್ ಮತ್ತು ಸೇಮ್ ಸೌಂಡಿಂದ ಏನಾಗುತ್ತೆ, ಎಂಡ್ ಆಗುತ್ತೆ. ಆ ರೈಮಿಂಗ್ ವರ್ಡ್ಸ್ 2 ಜೊತೆ ಅಂತ ಕೇಳಿದ್ದಾವೆ. ನಾನು ಇಲ್ಲಿ ಏನು ಮಾಡೀನಿ, 2 ಜೊತೆ ಹೀಗೆ ಬರೆದು ನಿಮಗೆ 2 ಅಂಕಗಳು ಇಲ್ಲಿ ಲಭ್ಯ ಆಗುತ್ತೆ. ಸೊ ಇಲ್ಲೊಂದು ನಿಮಗೆ ಸ್ವಲ್ಪ ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಕ್ವಶನನ್ನು ಕೇಳಿದ್ದಾನೆ. ಪ್ರಿಪೇರ್ಡ್ ವರ್ಡ್ ಗ್ವಿಡ್ ಅಂತ ಕೇಳಿದ್ದಾನೆ. ಟು ಟೀಚ್ ದ ಕೀವರ್ಡ್ಸ್ ಆಫ್ ದಿ ಪೋಯಮ್ ಅಂತ ಹೇಳ್ಬಿಟ್ಟು. ವರ್ಡ್ ಗ್ವಿಡ್ ಅಂದರೆ ನೀವು ಪದಬಂಧ ಅಂತ ಏನೋ ಆಡ್ತೀರ, ಪದಬಂಧ ಅಂತ ಕನ್ನಡದಲ್ಲಿ ಹೇಳ್ಬೋದು. ಅದು ನಾನು ಮಾಡಿ ಅದನ್ನು ಪ್ರಿಪೇರ್ ಮಾಡಿ ಅಂತ ಇದೆ. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪದಗಳನ್ನು ಬಳಸ್ಕೊಂಡು ಪದಬಂಧವನ್ನು ಮಾಡಿ ಅಂತ ಇದೆ ನೋಡಿ. ಪದಬಂಧಕ್ಕೆ ಸಂಬಂಧಪಟ್ಟಂತೆ ನೀವು ಆನ್ಸರ್ ಮಾಡಿದ್ದೀನಿ ನೋಡಿ. ಇದನ್ನು ನಾವೇ ಅಂತೀವಿ ಪದಬಂಧ ಅಂತ ಹೇಳ್ತೀವಿ. ಇದನ್ನೇ ನಾವು ಪದಬಂಧ ಅಂತ ಹೇಳ್ತೀವಿ. ಇಲ್ಲಿ ಇಷ್ಟೊಂದು ಪದಗಳಿದೆ ಮತ್ತು ಆ ಸ್ಪೆಲ್ಲಿಂಗ್ಸ್ ಇದೆ. ಎಲ್ಲಿಂದ ಬಂತು ಅಂತ ಹೇಳಿದ್ರೆ ಈ ಪೋಯಮ್ಗೆ ಸಂಬಂಧಪಟ್ಟಿದ್ದದು ನೋಡಿ. ನಾನೇನು ಮಾಡಿದೆ ಇಲ್ಲಿ ನೋಡಿ, ಕೀವರ್ಡ್ಸ್ ಇಲ್ಲಿ ತಗೊಂಡಿದ್ದು ನೋಡಿ. ಸ್ಪೈಡರ್, ವಾಲ್, ಕ್ರಾಲ್, ಗೇಮ್, ಫ್ರೆಂಡ್, ಬೆಡ್, ವೆಬ್,
ಅಂತಕ್ಕಂಥ ಪದಗಳು ಎಲ್ಲಿದೆ ಮೊದಲು ನಾನು ಹೇಳ್ತೀನಿ ನೋಡಿ. ಇಲ್ಲಿ ಸ್ಪೈಡರ್, ಇಲ್ಲಿ ನೋಡಿ ಸ್ಪೈಡರ್ ಅಂತ ಪದ ಸಿಕ್ತು, ಕ್ರಾಲ್ಡ್ ಸಿಕ್ತು, ವಾಲ್ ಸಿಕ್ತು, ಆಮೇಲೆ ವೆಬ್ ಇದನ್ನು ತೊಗೊಂಡಿದ್ದೀನಿ ನಾನು, ಆಮೇಲೆ ಕ್ರಾಲ್ ಇದನ್ನು ತೊಗೊಂಡಿದ್ದೀನಿ. ಇದೆಲ್ಲ ಏನು ತೊಗೊಂಡಿದ್ದೀನಿ, ನಾನು ಪದಗಳನ್ನು ತಗೊಂಡಿದ್ದೀನಿ. ನಾನು ಮೊದಲನೇ ಪದ ಏನು ಹಾಕಿದೆ ನೋಡಿ, ಸ್ಪೈಡರ್. ನೋಡಿ ಇದು ಪದ ಬಂದ ಇದೆ ಸ್ಪೈಡರ್. ಹಿಂಗೆ ನಾವು ನೋಡಿದ್ರೆ ಸ್ಪೈಡರ್ ಹಂಗೆ ಕಾಣುತ್ತೆ. ಸ್ಪೈಡರ್ ಇದನ್ನು ನೀವು ಬಾಕ್ಸ್ ಹಾಕೋ ಆಗಿಲ್ಲ. ಈ ಸ್ಪೈಡರ್ ಅಂತಕ್ಕಂಥದ್ದನ್ನ ಫಸ್ಟ್ ಹಾಕಿ, ಆಮೇಲೆ ನೋಡಿ ಇಲ್ಲಿ ವಾಲ್ ಅಂತ ಹಾಕಿದೆ. ನೋಡಿ ಇಲ್ಲಿ ವಾಲ್ ಬಂತು. ವಾಲ್ ಕೂಡ ಎಲ್ಲಿದೆ, ಆ ಒಂದು ಪೊಯಮಲ್ಲಿ ಇದೆ ನೋಡಿ. ಕ್ರಾಲ್ ಅದು ಕೂಡ ನಾನು ಹಾಕಿದ್ದೆ, ಕ್ರಾಲ್ ಅದು ಕೂಡ ಇದೆ. ಆಮೇಲೆ ನೋಡಿ ಗೇಮ್ ಅದು ಕೂಡ ಇದೆ, ಗೇಮ್. ಆಮೇಲೆ ಫೆಂಡ್ ಅದು ಕೂಡ ಇದೆ, ಫೆಂಡ್ ಅದು ಇದೆ. ಆಮೇಲೆ ಬೆಡ್ ಅದು ಕೂಡ ಇದೆ, ವೆಬ್ ಅದು ಕೂಡ ಇದೆ. ಸೊ ಹೀಗೆ ನೀವೇನು ಮಾಡಬೇಕು, ಪದಬಂಧವನ್ನು ಬಿಡಿಸಿದ್ವಿ. ನಿಮಗೆ ಎಷ್ಟು ಅಂಕಗಳು ಸಿಗುತ್ತೆ, ಇಲ್ಲಿ ಎಷ್ಟು ಅಂಕಗಳು ಕೇಳಿದ್ದಾನೆ ನೋಡಿ, 2 ಅಂಕಗಳಿಗೆ ಕೇಳಿದ್ದಾನೆ. ನಾವೇನು ಮಾಡಿದ್ದೀವಿ ನೋಡಿ, ಯಾವುದು ಮುಖ್ಯವಾದಂಥ ಪದಗಳು, ಸ್ಪೈಡರು, ವಾಲು, ಕ್ರಾಲು, ಗೇಮು, ಫೆಂಡು, ಬೆಡ್ಡು, ವೆಬ್ಬು. ಈ ಪದಗಳು ಏನೇನು ತೊಗೊಂಡಿದ್ದು ನಾವು ಪೊಯಮಿಂದನೇ ತೊಗೊಂಡಿದ್ದು. ಪೊಯಮಿಂದ ತೊಗೊಂಡು ದೊಡ್ಡ ಪದವನ್ನು ಮೊದಲು ಹಾಕಿಬಿಡಿ. ಅದಾದ ನಂತರ ಚಿಕ್ಕ ಪದಗಳನ್ನು ಹಾಕಿ ಯಾವುದಾದ್ರು ಬೇರೆ ಒಂದು ಸ್ಪೆಲ್ಲಿಂಗ್ಸನ್ನು ಕೊಡಿ ಅದಕ್ಕೆ. ಇದೇ ಅಂದರೆ ಹೆಚ್ಚು ನೀವು ಪೊಯಮಲ್ಲಿ ಇರ್ತಕ್ಕಂಥ ಪದಗಳನ್ನೇ ಬಳಸ್ಕೊಂಡು ಏನು ಮಾಡಬೇಕು, ಈ ಪದಬಂಧವನ್ನು ರಚನೆ ಮಾಡಬೇಕು. ಇದಕ್ಕೆ ಎಷ್ಟು ಅಂಕಗಳು ಸಿಗುತ್ತೆ, 2 ಅಂಕಗಳು ನಿಮಗೆ ಸಿಗುತ್ತೆ. ಸೊ ಈ ಒಂದು ಆ್ಯಕ್ಟಿವಿಟಿನ ನೀವು ಕಲ್ತ್ಕೋಬೇಕಾಗತ್ತೆ. ಎಲ್ಲಿದೆ ಈ ಪದಗಳು ಅಂತಕ್ಕಂಥ ನೀವು ನೋಡ್ಬೋದು. ನೋಡಿ ಹಾಕಿ ನೋಡಿ ಸ್ಪೈಡರು, ವಾಲು, ಕ್ರಾಲು, ಕ್ರಾಲ್ ಹಾಕಿದ್ದೀನಿ. ಮತ್ತು ಇಲ್ಲಿ ವೆಬ್ ಅಂತ ಇದೆ, ವಾಲ್ ಅಂತ ಇದೆ. ಸೊ ಇದೆಲ್ಲ ಏನಿದೆ ಆ ಪದಗಳನ್ನೇ ಬಳಸ್ಕೊಂಡು ನಾನು ಮಾಡಿದೆ. ಆ ಒಂದು ವರ್ಡ್ ಗ್ವಿಡ್ ಅಂತ ಹೇಳ್ತೀವಿ, ಅದನ್ನು ರಚನೆ ಮಾಡಿದೆ. ಹೀಗೆ ನೀವು ಮಾಡಿದಾಗ ಇದಕ್ಕೂ ಏನಾಗುತ್ತೆ, 5 ಅಂಕಗಳು ನಿಮಗೆ ಸಂಪೂರ್ಣವಾಗಿ ಸಿಗುತ್ತೆ. ಈ ಒಂದು ಪ್ಯಾಸೇಜು ಮತ್ತು ಪೊಯಮನ್ನು ನೀವೇನಾದರೂ ಕರೆಕ್ಟಾಗಿ ಮಾಡಿದ್ರೆ ನೀವು ಇಂಗ್ಲೀಷಲ್ಲಿ ಪಾಸ್ ಆಗ್ತಕ್ಕಂಥದ್ದು ಬಹಳ ಈಸಿ ಆಗಿಬಿಡುತ್ತೆ. ಯಾಕೆಂತೇಳಿದ್ರೆ ಅದು ಇಲ್ಲಿ 10 ಬಂತು ಅಂತೇಳಿದ್ರೆ ಇನ್ನು 20 ಅಂಕಗಳು ನಿಮಗೆ ಫಿಲ್ಲಿಂಗ್ ದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಸ್ವಲ್ಪ ಬರುತ್ತೆ, ಮತ್ತು 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಸೊ ಅದರಲ್ಲಿ ನೀವೇನು ಮಾಡ್ಬೋದು, 20 ಮಾರ್ಕ್ಸ್ನ ತೊಗೊಳೋಕ್ಕೆ ಸಾಧ್ಯತೆ ಇರುತ್ತೆ. ಮತ್ತು 5 ಮಾರ್ಕ್ಸ್ ಕ್ವಶನ್ಸು ನೀವು ಸ್ವಲ್ಪ ಅಟೆಂಡ್ ಮಾಡಿದ್ರೆ ಪಾಸ್ ಆಗುವಂಥ ಸಾಧ್ಯತೆ ಹೆಚ್ಚಾಗುತ್ತೆ. ಸೊ ಅದಕ್ಕೋಸ್ಕರ ನೀವು ಇಂತಹ ಒಂದು ವೀಡಿಯೋಗಳನ್ನು ಹೆಚ್ಚು ವಾಚ್ ಮಾಡೋದು, ನಿಮಗೆ ಏನು ಮಾಡಬೇಕು ಅಟ್ಲೀಸ್ಟ್ ಅದು ಗೊತ್ತಾಗುತ್ತೆ. ಮತ್ತು ನೀವು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದ್ರೆ ನೀವು ಹಿಂಗೇನಾಗುತ್ತೆ, ತುಂಬ ಟೈಮ್ ಏನಾಗಲ್ಲ, ವೇಸ್ಟ್ ಆಗೋಲ್ಲ. ನಿಮ್ಮ ಸ್ಪೀಡ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಅಂಕಗಳು ಸಿಗೋದು ಏನಾಗುತ್ತೆ, ಡೆಫಿನೆಟ್ ಆಗುತ್ತೆ. ಅದಕ್ಕೋಸ್ಕರ ಇಂತಹ ಒಂದು ವೀಡಿಯೋಗಳನ್ನು ನೀವು ವಾಚ್ ಮಾಡಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿ ನೀವು ತುಂಬ ಚೆನ್ನಾಗಿ ನಿಮ್ಮ ಒಂದು ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನಾನೊಂದು ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.